ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕರ್ಣ ಸೀರಿಯಲಲ್ಲಿ ಏನಾಗುತ್ತೆ ನೋಡೋಣ. ಕರ್ಣ ಮನೆಗೆ ಅತಿಥಿಗಳು ಬಂದಿರ್ತಾರೆ. ಅತಿಥಿಗಳು ಬಂದಾಗ ಕರ್ಣನ ಹತ್ರ ಮಾತಾಡ್ತಿರ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗಲೇ ಹೇಳಿದೆ, ನಿನ್ನ ಪಕ್ಕ ಒಂದು ಹುಡುಗಿ ಇರಬೇಕು ಅಂತ, ನೋಡು ಈ ಸಲ ಬಂದಾಗ ಅದು ನೆರವೇರಿದೆ ಅಂತ ಹೇಳಿ. ಇಲ್ಲಿ ಅದಕ್ಕೆ ಮುಂಚೆ ಒಂದು ಸನ್ನಿವೇಶ ಆಗಿರುತ್ತೆ. ಏನು ನಿತ್ಯನ ಕೊರಳಲ್ಲಿರುತ್ತಲ್ಲ ತಾಳಿ, ಅದನ್ನು ಕರ್ಣನ ತಮ್ಮ ತೆಗೆದಿರ್ತಾನೆ ರಾತ್ರೋರಾತ್ರಿ. ಯಾಕಂದರೆ ಇಲ್ಲಿ ಸ್ವಲ್ಪ ರಮೇಶಿಗೆ ಡೌಟ್ ಇದೆ, ಅವರು ಮದುವೆ ಆಗಿಲ್ಲ ಅಂತೇಳಿ. ಅದೇ ವೇಳೆಯಲ್ಲಿ ಮನೆಯಲ್ಲಿ ರಿಲೇಷನ್ಸ್ಗಳು ಬಂದಾಗ ಹೀಗೆ ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೇನು ಹೊರಡ್ತೀನಿ ಅಂತ ಹೇಳಿದಾಗ ಕರ್ಣನ ಅಜ್ಜಿ ಅರಿಶಿನ ಕುಂಕುಮ ಕೊಡು ಅಂತ ಹೇಳ್ತಾರೆ. ಆವಾಗ ನಿತ್ಯ ಹೋಗಿ ಅರಿಶಿನ ಕುಂಕುಮ ಕೊಡ್ತಾರೆ. ಆವಾಗ ರಿಪೀಟ್ ಅವರಿಗೂ ಅರಿಶಿನ ಕುಂಕುಮ ಇಡಬೇಕಾದ್ರೆ, ಸೊ ತಾಳಿ ಎಲ್ಲಿ, ನಿನ್ನ ತಾಳಿ ತಕ್ಕೊಬಿಟ್ಟಿದೆಯಲ್ಲ ಅಂತ. ಆವಾಗ ನಿತ್ಯನಿಗೂ ತುಂಬ ಶಾಕ್ ಆಗುತ್ತೆ, ನನ್ನ ತಾಳಿ ಎಲ್ಲಿ ಅಂತ. ಆ ಮೂಮೆಂಟಲ್ಲಿ ಒಂದು ಮಾತು ಹೇಳ್ತಾಳೆ, ತಾಳಿ ಕಟ್ಟಾಗಿ ಬಿದ್ದಿದೆ ಅಮ್ಮ, ಸೊ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಸೊ ಅದೇ ಟೈಮಿಗೋಸ್ಕರ ಕಾಯ್ತಾ ಇರ್ತಾನೆ ರಮೇಶು. ಸೊ ಬೇಕಂತಾನೆ ಈ ಸಿಚುವೇಶನ್ನ ಕ್ರಿಯೇಟ್ ಮಾಡಿರ್ತಾನೆ. ರಮೇಶ್ ಅವಾಗ ಬಂದು, ಸೊ ತಾಳಿ ಕಟ್ಟು ಆಯಿತು ಅಂತ ಯಾಕೆ ಬೇಜಾರು ಮಾಡ್ಕೊಳ್ತೀರಾ, ಇನ್ನೊಂದು ಸಲ ಕರ್ಣನಿಗೂ ನಿತ್ಯನಿಗೂ ಮದುವೆ ಮಾಡಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾನೆ. ಇದರಿಂದ ಮನೆಯವರೆಲ್ಲ ಹ್ಯಾಪಿ ಆಗ್ತಾರೆ. ಬಟ್ ಕರ್ಣನಿಗೆ ನಿಧಿಗೆ ತುಂಬ ಬೇಜಾರಾಗುತ್ತೆ, ನಿತ್ಯನಿಗೆ. ಯಾಕಂದರೆ ತಾಳಿ ಅವಳೇ ಕಟ್ಕೊಂಡಿರ್ತಾರಲ್ವ, ಈ ಸಿಚುವೇಶನ್ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಅಂತೇಳಿ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ತಾಳಿ ಹೇಗೆ ಬಿತ್ತು ಅನ್ನೋದೊಂದೇ ಕನ್ಫ್ಯೂಷನು. ಸೊ ಹಾಗೆ ಇಲ್ಲಿ ನಿಧಿಗೆ ಎಲ್ಲ ವಿಷಯಗಳನ್ನು ಕರ್ಣ ಮತ್ತು ನಿತ್ಯ ಹೇಳಿರ್ತಾರೆ. ಸೊ ಇಲ್ಲಿ ನಿಧಿನೂ ಖುಷಿಯಾಗಿರ್ತಾರೆ. ಹಾಗೆ ಮಾರಿಗುಡಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ತೇಜಸ್ನ ಮದುವೆ ಮಾಡಿಸಿ ಅಕ್ಕನಿಗೆ ನಾನು ಮತ್ತು ಕರ್ಣ ಸರ್ ಆರಾಮಾಗಿರಬೇಕು ಇನ್ಮೇಲೆ ಜೀವನದಲ್ಲಿ, ಎಲ್ಲ ಯಾವಾಗ ಸಾರ್ಟ್ ಔಟ್ ಆಗುತ್ತೆ ಅಂತ ಅವಳು ಖುಷಿಲಿ ಇರ್ತಾಳೆ. ಸೊ ಅದ್ರ ಮಧ್ಯೆ ಇದೊಂದು ಸಿಚುವೇಶನ್ ಶುರು ಆಗುತ್ತೆ. ಇದು ಯಾಕಂದರೆ ರಮೇಶಿಗೆ ತುಂಬ ಕನ್ಫ್ಯೂಷನ್ಸ್ ಇದೆ, ಇವ್ರು ಮದುವೆ ಆಗಿದ್ದಾರೋ ಇಲ್ಲ, ಇಷ್ಟು ಆರಾಮಾಗಿದ್ದಾನಲ್ಲ, ನಿಧಿನ ಬಿಟ್ಬಿಟ್ಟು ನಿತ್ಯನ ಜೊತೆ ಬಾಳ್ವೆ ಮಾಡೋಕ್ಕೆ ಇಷ್ಟು ಆರಾಮಾಗಿದ್ದಾನಲ್ಲ, ಇದರಲ್ಲಿ ಏನೋ ಮರ್ಮ ಇದೆ ಅಂತ ಹೇಳಿ. ಎಲ್ಲದಕ್ಕೂ ಮೂಲ ಸೂತ್ರಧಾರಿ ಮಾಲತಿ ಅಂತಲೇ ಹೇಳ್ಬೋದು. ಯಾಕಂದರೆ ಕರ್ಣನಮ್ಮ ಅವಳಿಂದನೇ ಅವಳ ತಾಳಿ ಅವಳೇ ಕಟ್ಕೊಂಡು ಹಾಗೆ ಮಾಡಿ ಎಲ್ಲದನ್ನು ಪ್ರೀ ಪ್ಲ್ಯಾನ್ ಮಾಡಿರೋದು. ಇದು ನಿತ್ಯನಿಗೆ ಗೊತ್ತಾಗ್ಬಿಟ್ಟು ಥ್ಯಾಂಕ್ಸ್ಫುಲ್ ಅಂತಲೂ ಹೇಳಿದ್ಲು, ಅಲ್ಲ ನಿಧಿಗೆ ಥ್ಯಾಂಕ್ಸ್ಫುಲ್ ಅಂತ ಹೇಳಿದ್ಲು. ಸೊ ಇವತ್ತಿನ ಸಂಚಿಕೆ ಹೀಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.